ಶಾಸಕರ ಲಿಂಗಾಯತ್ ಶಾಸಕರ ನಿಯೋಗ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಒಂದು ಪಕ್ಷ ಸಂಘಟನೆಯಲ್ಲಿ ಲಿಂಗಾಯತರಿಗೆ ಅವಕಾಶ ಕೊಡಬೇಕು ಅನ್ನೋಂಥದ್ದು ಒಂದು, ಎರಡನೇದು ಸಚಿವರೊಬ್ಬರ ಮೇಲೆ ದೂರು ಕೊಟ್ಟಿದ್ದಾರೆ ಅನ್ನೋಂಥ ಸರ್ ಹಸ್ತಕ್ಷೇಪದ ಹಿನ್ನೆಲೆ. ನೋಡಿ, ಹೈಕಮಾಂಡಿಗೆ ಭೇಟಿ ಆಗೋಕ್ಕೆ ಎಲ್ಲರಿಗೂ ಅವಕಾಶ ಇದೆ. ನೀವು ಭೇಟಿ ಆಗ್ಬೋದು, ನಾನು ಭೇಟಿ ಆಗ್ಬೋದು. ಯಾವ್ಯಾವ ಪ್ರಸ್ತಾವನೆ ಹೇಳಬೇಕು ಅಲ್ಲಿ ಹೈಕಮಾಂಡ್ ಹತ್ರ ಹೇಳ್ಕೋಬಹುದು. ನಿಮ್ಮ ದೂರನ ಇರ್ಬೋದು, ನಿಮ್ಮ DCM ವಿಚಾರನ ಇರ್ಬೋದು, CM ವಿಚಾರನ ಇರ್ಬೋದು. ನಮ್ಮಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ, ಅದಕ್ಕೆ ತಪ್ಪೇನಿದೆ. ಈಗ ನಾವು ಹೋಗಿ ನಮ್ಮ ಹೈಕಮಾಂಡ್ ಹತ್ರ ಹೇಳ್ಕೊಳ್ಳಿಲ್ಲ ಅಂದರೆ ಹೇಗೆ ಹೇಳಿ? ಮಾಧ್ಯಮದ ಮುಂದೆ ಹೇಳಿದ್ರೆ ಏನಾದರೂ ನಮಗೆ ಅದಕ್ಕೆ ಸ್ಪಂದನೆ ಸಿಗುತ್ತಾ? ಹೈಕಮಾಂಡ್ ಹತ್ರನೇ ಹೇಳ್ಕೋಬೇಕು. DCM ಹುದ್ದೆ ಸೃಷ್ಟಿ ವಿಚಾರಕ್ಕೆ ನಾನು ಹೇಳಿದ್ದೀನಿ, CM ಒಬ್ರಿಗೆ ಮಾಡಿ ಎಲ್ಲರಿಗೂ DCM ಮಾಡಿಬಿಡಿ. ಅದರಿಂದ ರಾಜ್ಯಕ್ಕೆ ಒಳ್ಳೇದಾಗುತ್ತೆ, ಪಕ್ಷಕ್ಕೆ ಒಳ್ಳೇದಾಗುತ್ತೆ, ಸಮುದಾಯಗಳಿಗೆ ಒಳ್ಳೇದಾಗುತ್ತೆ. ಮಾಡಲಿ, ಹೈಕಮಾಂಡಿಗೆ ಬಿಟ್ಟಿದ್ದು. ನೀವು DCM ಅಲ್ಲ CM ಕೇಳ್ಬೋದು ಅಂತ ಹೇಳಿದೀವಲ್ಲ, ಆದರೆ ಯಾವ ವೇದಿಕೆ ಮೇಲೆ ಕೇಳಬೇಕು, ಎಲ್ಲಿ ಕೇಳಬೇಕು? ಈಗ ನಾನು ಬಂದು ಇಲ್ಲಿ ನಿಮ್ಮ ಹತ್ರ ಕೇಳಿದ್ರೆ ನನಗೆ CM ಮಾಡಿ, DCM ಮಾಡಿ, ಮಂತ್ರಿ ಮಾಡಿ ಅಂದರೆ ಆಗುತ್ತಾ ಸರ್? ಹೈಕಮಾಂಡ್ ಹತ್ರ ಹೋಗಬೇಕು, ಅಲ್ಲಿ ಕೇಳಬೇಕು. ಇಲ್ಲಿ ಸುಮ್ಮನೆ ನಮಗೆ ಮ್ಯಾಂಡೇಟ್ ಸಿಕ್ಕಿರೋದು ಯಾವುದಕ್ಕೆ? ಜನರಿಗೆ ಕೆಲಸ ಮಾಡೋಕ್ಕೆ ಜವಾಬ್ದಾರಿ ಸಿಕ್ಕಿದೆ ಅಲ್ಲ. ನಾವು ಮಂತ್ರಿ ಆಗಿದ್ದೀನಿ, ನನ್ನ ಇಲಾಖೆನಲ್ಲಿರುವಂಥ ಎಲ್ಲ ಯೋಜನೆ ಜನರಿಗೆ ತಲುಪಿಸೋದು, ಮತ್ತು ಅಧಿಕಾರ ಹಂಚೋದು ಫಸ್ಟ್ ಕಾರ್ಯಕರ್ತರಲ್ಲಿ ಹಂಚ್ಬೇಕು. ನಾವು ಅವರಿಂದ ತಾನೇ ನಾವಿರೋದು. ಕಾರ್ಯಕರ್ತರಿರ್ಬೋದು, ನಮ್ಮ ಸ್ಥಳೀಯ ಮುಖಂಡರಿರ್ಬೋದು. ಅದಾದಮೇಲೆ ನಮ್ಮ ಸರಣಿ ಇದೆ. ನಮಗಾಗಲೇ ಜನರ ಆಶೀರ್ವಾದ ಮಾಡಿದ್ದಾರೆ, ಪಕ್ಷನೂ ಆಶೀರ್ವಾದ ಮಾಡಿದ್ದಾರೆ. ನಿಮ್ಮ ಬೇಡಿಕೆ ಏನಾದರೂ ಇರಲಿ, ಎಲ್ಲಿ ಯಾವ ವೇದಿಕೆಯಲ್ಲಿ ಕೇಳಬೇಕು ಅದಕ್ಕೆ ಕೇಳಿದ್ರೆ ಸೂಕ್ತ ಅಂತ ಅಷ್ಟೇ.